ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ನಿಮ್ಗೆ ಏನಾದ್ರೂ ಬೇಸಿಕ್ ಕಂಪ್ಯೂಟರ್ ಬರುತ್ತೆ ಅಂದ್ರೆ ದಯವಿಟ್ಟು ನೀವೇನ್ ಮಾಡಬಹುದು, ನಿಮ್ಮ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಇವತ್ತು ಕಂಪ್ಯೂಟರ್ ಶಿಕ್ಷಕರಾಗಿ ನಿಮ್ಮ ಊರಿನಲ್ಲೇ ಕೆಲಸವನ್ನ ಮಾಡೋ ಮುಖಾಂತರ ನೀವು ಉದ್ಯೋಗವನ್ನ ಪಡೆಯಬಹುದು. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಇದರ ಒಂದು ನೋಟಿಫಿಕೇಶನ್ ಆಗಿರಬಹುದು, ಜೊತೆಗೆ ಯಾವ ಎಲ್ಲ ಜಿಲ್ಲೆಯಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ ಅನ್ನುವಂತ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ಇವತ್ತು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾರಾದ್ರೂ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲ್ತಿದ್ದೇ ಆದಲ್ಲಿ ದಯವಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ನೀವು ಕಂಪ್ಯೂಟರ್ ಶಿಕ್ಷಕರಾಗಿ ನೀವು ಕೆಲಸವನ್ನ ಮಾಡಬಹುದು. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ. ಸುಮ್ಮನೆ ವಿಡಿಯೋ ನೋಡ್ತೀರಿ ಹೋಗ್ಬಿಡ್ತೀರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಹೊಸ ಹೊಸ ವಿಡಿಯೋಸ್ ಗಳ ಮಾಹಿತಿ ಬರುತ್ತೆ. ನೀವು ನೋಡ್ಕೊಂಡು ಉದ್ಯೋಗದ ಮಾಹಿತಿ ಆಗಿರಬಹುದು, ಕಂಪ್ಯೂಟರ್ ಶಿಕ್ಷಣದ ಮಾಹಿತಿ ಆಗಿರಬಹುದು, ಮತ್ತೆ ಇನ್ನಿತರ ಎಲ್ಲಾ ತರದ ಒಂದು ಮಾಹಿತಿಗಳನ್ನು ನೀವು ಸಂಪೂರ್ಣವಾಗಿ ಇಲ್ಲಿಂದ ಪಡಿತಾ ಇರಬಹುದು. ಜೊತೆಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನೀವು ಕಲಿತಾ ಇರಬಹುದು. ಓಕೆ, ಹಾಗಾದ್ರೆ ನಾವು ನೋಡೋಣ ಸಂಪೂರ್ಣವಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕು, ಜೊತೆಗೆ ವಿದ್ಯಾರ್ಹತೆ ಏನಿರುತ್ತೆ, ಜೊತೆಗೆ ಇದಕ್ಕೆ ಎಷ್ಟು ವೇತನವನ್ನ ಕೊಡ್ತಾರೆ, ಕರ್ನಾಟಕದಲ್ಲಿ ಯಾವೆಲ್ಲ ಪ್ರೌಢಶಾಲೆಗಳಲ್ಲಿ ಇವತ್ತು ಈ ಒಂದು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತಹ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡೋಣ. ಓಕೆನಾ, ನಾನು ಸರ್ಕಾರದ ಒಂದು ಸುತ್ತೋಲೆಯನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಬಹುದು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ನಾವು ನೋಡ್ತಾ ಇದೀವಿ. 16/7/2026 ಈ ಒಂದು ಸುತ್ತೋಲೆಯನ್ನ ಬಿಟ್ಟಿರುವಂತದ್ದು. ಈ ಒಂದು ಸುತ್ತೋಲೆಯಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಅಂದ್ರೆ ಎಐ ಶಿಕ್ಷಕರ ಅಂದ್ರೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕಾಗಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಗತ್ಯ ಕ್ರಮಗಳನ್ನ ನೀವು ಕೈಗೊಳ್ಳಬೇಕು ಅನ್ನುವಂತ ಮಾಹಿತಿಯನ್ನ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅಂದ್ರೆ ಯಾರು ನೇಮಕಾತಿಯನ್ನ ಮಾಡ್ಕೋತಾರೆ, ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಾಗುತ್ತೆ, ಎಷ್ಟು ಶಾಲೆಗಳಲ್ಲಿ ಸುಮಾರು 1180 ಶಾಲೆಗಳಲ್ಲಿ ಈ ಒಂದು ಎಐ ಟೀಚರ್ ಅಂದ್ರೆ ಕಂಪ್ಯೂಟರ್ ಟೀಚರ್ ಗಳನ್ನ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಹೌದಾ, ಹಾಗಾದ್ರೆ ಇದಕ್ಕೆ ಯಾರು ನೇಮಕಾತಿ ಮಾಡ್ಕೋತಾರಪ್ಪ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಇರುವಂತಹ SDMC ಅಧ್ಯಕ್ಷರ ಕೈಯಲ್ಲೇ ಈ ಒಂದು ಆಯ್ಕೆ ಮಾಡುವಂತಹ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಆ ಒಂದು ಆಯ್ಕೆ ಮಾಡಿರುವಂತಹ ಒಂದು ಸಮಿತಿ ರಚನೆಯನ್ನ ಮಾಡಿಕೊಂಡು BO ಅವರಿಗೆ ಕೊಟ್ರೆ ಅವರು ಸಂಪೂರ್ಣವಾಗಿ ಅಪ್ರೂವಲ್ ಮಾಡಿ ಕೊಡ್ತಾರೆ. ಹಾಗಾದ್ರೆ ನೀವು ನೇಮಕಾತಿಯಾಗಿ ಸಪೋಸ್ ಅಪ್ರೂವಲ್ ಆಯ್ತು ಅಂದ್ರೆ ನಿಮ್ಗೆ 20,000 ರೂಪಾಯಿ ಒಂದು ವೇತನವನ್ನು ಕೂಡ ಗೌರವ ಒಂದು ಸಹಾಯಧನ ಕೂಡ ಪ್ರತಿ ತಿಂಗಳ 20,000 ರೂಪಾಯಿ ನಿಮಗೆ ಕೊಡ್ತಾರೆ. ಅಂದ್ರೆ ಪ್ರತಿ ಶಾಲೆಯಲ್ಲಿ ಒಬ್ಬ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಅತಿಥಿ ಶಿಕ್ಷಕರನ್ನ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅಂತೇಳಿ ಕೂಡ ನಾವು ನೋಡ್ತಾ ಇದೀವಿ. ಓಕೆ, ಎಐ ಅಂದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ, ಎಐ ಅಂದ್ರೆ ಕಂಪ್ಯೂಟರ್ ಶಿಕ್ಷಕರ ಒಂದು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಓಕೆನಾ, ಯಾರು ಮಾಡ್ಕೋತಾರಪ್ಪ ಅಂದ್ರೆ SDMC ಅಧ್ಯಕ್ಷರ ಕೈಯಲ್ಲೇ ಆಯ್ಕೆ ಮಾಡುವಂತ ಸಮಿತಿ ರಚನೆ ಮಾಡಿಕೊಂಡು ಅವರಿಗೆ ಆಯ್ಕೆಯನ್ನ ಮಾಡಿಕೊಂಡು ನಿಮ್ಮ ಊರಿನವರಿಗೆ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಿಮಗೆ ಸಪೋಸ್ ಬೇಸಿಕ್ ಕಂಪ್ಯೂಟರ್ ಕೂಡ ಅಲ್ಲಿ ಬರ್ತಿರ್ಬೇಕು ಅಂದ್ರೆ ಪ್ರತಿ ತಿಂಗಳ 20,000 ರೂಪಾಯಿ ವೇತನವನ್ನು ಕೂಡ ನಿಮ್ಗಲ್ಲಿ ಕೊಡ್ತಾರೆ. ಹಾಗಾದ್ರೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನ್ ಇರಬೇಕು, ಮತ್ತೆ ಶಾಲಾ ಮಟ್ಟದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಇವರೆಲ್ಲ ಇರಬೇಕು ಅಂತ ಹೇಳ್ಕೊಡ್ತಾರೆ. ಜೊತೆಗೆ ಸಮಿತಿ ಒಂದು ಕರ್ತವ್ಯ ಅವರೆಲ್ಲ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ಸಂಪೂರ್ಣವಾಗಿ ಕೊಟ್ಟಿರುವಂತದ್ದು. ಅದಾದ ನಂತರ ನಾವು ಕ್ವಾಲಿಫಿಕೇಶನ್ ವನ್ನ ನೋಡಿದಾಗ ಇವತ್ತು ವಿದ್ಯಾರ್ಥಿಯನ್ನ ನೋಡಿದಾಗ ಗೆಸ್ಟ್ ಟೀಚರ್ ಅಂದ್ರೆ ಕಂಪ್ಯೂಟರ್ ಟೀಚರ್ ಆಗಿ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಇಲ್ಲಿ ವಿದ್ಯಾರ್ಥಿಯನ್ನ ನಾವು ನೋಡಿದಾಗ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮುಗ್ದಿರಬೇಕು, ಇನ್ಫಾರ್ಮೇಶನ್ ಟೆಕ್ನಾಲಜಿ BC ಆಗಿರಬೇಕು ಅಥವಾ BSc ಆಗಿರಬೇಕು, ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರೋರು ಅರ್ಜಿಯನ್ನ ಸಲ್ಲಿಸಬಹುದು. BSc ಇನ್ಫಾರ್ಮೇಶನ್ ಟೆಕ್ನಾಲಜಿ ಆದವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಾವು ಕಂಪ್ಯೂಟರ್ ಟೀಚರ್ ಆಗಿ ಸರ್ಕಾರಿ ಶಾಲೆಯಲ್ಲಿ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಕೆಲವೊಬ್ರು ಕಂಪ್ಯೂಟರ್ ಕಲ್ತಿರ್ತೀವಿ, ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರುವುದಿಲ್ಲ. ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಕಡ್ಡಾಯವಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ PGDCA ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವುದೋ ಒಂದು ಕೋರ್ಸ್ ಕಲ್ತಿರ್ತೀರಿ, ಬೇಸಿಕ್ ಆಗಿರ್ಬೋದು, ಒಂದು CTTC ಆಗಿರ್ಬೋದು, DAP ಆಗಿರ್ಬೋದು, ಇನ್ನಿತರ ಹಲವಾರು ಕೋರ್ಸ್ ಗಳನ್ನ ಕಲ್ತಿರ್ತೀರಿ. ಒಂದು ವೇಳೆ ನಿಮ್ಮ ಹತ್ರ PGDCA ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಇಲ್ಲದಿದ್ದರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತ
ಒಂದು ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯಿಂದಾನೆ ಇವತ್ತು PGDCA ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಥೆಯಿಂದ, ಯಾಕೆಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದಾನು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಕಂಪ್ಯೂಟರ್ ಶಿಕ್ಷಣ ಪಡಿತಾ ಇರ್ತಾರೆ. ಅಂತವರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೇವೆ. ನಿಮಗೂ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಬೇಕಾಗಿದೆ ಸರ್, ಇದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಎಲ್ಲ ತರದ ಒಂದು ಮಾಹಿತಿಯನ್ನು ಪಡೆದುಕೊಂಡು PGDCA ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ನೀವು ಪಡೆದುಕೊಂಡು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ? ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡು ಈ ಒಂದು ಉದ್ಯೋಗಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ? ಮತ್ತೆ ಮ್ಯಾಕ್ಸಿಮಮ್ 1 ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಕಂಪ್ಯೂಟರ್ ಒಳಗೆ 1 ವರ್ಷ ಆದ್ರೂ ನೀವು ಕೆಲಸವನ್ನ ಮಾಡಿರಬೇಕು, ಅಥವಾ ಇಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಕಮ್ಯುನಿಕೇಟ್ ಅಥವಾ ಟೈಪಿಂಗ್ ಮಾಡ್ಲಿಕ್ಕೆ ಬರಬೇಕು ಅಂತಾನು ಕೂಡ ಅವ್ರು ಹೇಳ್ಕೊಡ್ತಾ ಇರುವಂತದ್ದು. ಓಕೆನಾ? ಅದಾದ ನಂತರ ಬೇಸಿಕ್ ಕಂಪ್ಯೂಟರ್ ಅಂಡ್ ಒಂದು ಟೆಕ್ನಿಕಲ್ ಒಂದು ಸ್ಕಿಲ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ಒಂದು ಟ್ರೈನಿಂಗ್ ಅಂಡ್ ಇನ್ಸ್ಟ್ರಕ್ಷನ್ ಅಂದ್ರೆ ಟ್ರೈನ್ ಮಾಡುವಂತದ್ದು ಕೂಡ ನಿಮಗೆ ಬರ್ತಿರ್ಬೇಕು ಅನ್ನೋದು ಕೂಡ ಇಲ್ಲಿ ವಿದ್ಯಾರ್ಥಿಯಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಇದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ SSLC ಅಂಕಪಟ್ಟಿ ಬೇಕಾಗುತ್ತೆ, ಪದವಿ ಸಾಮಾನ್ಯ ಅರ್ಹತಾ ಪ್ರಮಾಣ ಪತ್ರ, ಪದವಿ ಡಿಪ್ಲೊಮಾ ಅಂಕಪಟ್ಟಿ ಪ್ರಮಾಣ ಪತ್ರಗಳು, ಜೊತೆಗೆ ಇಲ್ಲಿಂದ PGDCA ಅಥವಾ DOEACC ಪ್ರಮಾಣ ಪತ್ರ ಅನ್ವಯಿಸಿದ್ದಲ್ಲಿ ಅಂತ ಹೇಳ್ತಾರೆ. PGDCA ಅಂದ್ರೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಆ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ PGDCA ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾವೆ. ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ನಿಮ್ಮದಾಗಿಸಿಕೊಳ್ಳಬಹುದು. ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಅನ್ನ ಪಡೆಯಬಹುದು. ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇತ್ತೀಚಿನ ಒಂದು ಭಾವಚಿತ್ರ ಬೇಕಾಗುತ್ತೆ, ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ, ಜೊತೆಗೆ ಇತರೆ ಸಂಬಂಧಿತ ದಾಖಲೆಗಳನ್ನ ನೀವು ಅಲ್ಲಿ ಕೊಡಬೇಕಾಗಿರುವಂತದ್ದು. ಶಾಲೆಗಳಲ್ಲಿ ಸಲ್ಲಿಸಬೇಕಾದ ಒಂದು ಮಾರ್ಗಸೂಚಿ ಕೂಡ ಅಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಸಮಾಧಾನದಿಂದ ಸಂಪೂರ್ಣವಾಗಿ ನೀವು ಓದ್ಕೋಬಹುದು. ಇಲ್ಲ ಅಂದ್ರೆ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ, ಆ ಒಂದು ವೆಬ್ಸೈಟ್ ಅಲ್ಲಿ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ತಗೊಂಡು ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಎಲ್ಲಿ ಸಿಗುತ್ತೆ ಅಂದ್ರೆ ಶಾಲೆ ಒಂದು ನಿಮ್ಮ ಊರಿನಲ್ಲಿ ಇರುವಂತಹ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಕೂಡ ನೀವು ಕೇಳಿದ್ರು ಅವರು ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಸರ್, ಹೀಗೆ ಕಂಪ್ಯೂಟರ್ ನಾನು ಕಲ್ತಿದ್ದೀನಿ, ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ನಮ್ಮ ಶಾಲೆಯಲ್ಲಿ ಪೋಸ್ಟ್ ಖಾಲಿ ಇದೆಯಾ ಸರ್, ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಅಂತ ಕೇಳಿ ಆ ಒಂದು ಶಾಲೆಯಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ? ಅದಾದ ನಂತರ ಯಾವೆಲ್ಲ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ನೇಮಕಾತಿಯನ್ನ ನಡೀತಾ ಇದೆ ಅನ್ನೋದು ಕೂಡ ನೋಡಿದಾಗ ಇಲ್ಲಿ ಸುಮಾರು ಬೆಳಗಾವಿ ಡಿವಿಷನ್ ಅಲ್ಲಿ ನಾವು ಒಟ್ಟಾರೆಯಾಗಿ ನೋಡಿದಾಗ 293 ಅಂದ್ರೆ ಈ ರೀತಿಯಾಗಿ ಬೇರೆ ಬೇರೆ ಡಿವಿಷನ್, ಬೆಳಗಾವಿ ಆಗಿರ್ಬೋದು, ಕಲಬುರಗಿ ಡಿವಿಷನ್ ಆಗಿರ್ಬೋದು, ಮತ್ತೆ ಬೆಂಗಳೂರು ಡಿವಿಷನ್ ಆಗಿರ್ಬೋದು, ಈ ರೀತಿಯಾಗಿ ಡಿವಿಷನ್ ಹಂತವಾರು ಏನ್ ಮಾಡಿರ್ತಾರೆ ಅಂದ್ರೆ ಶಾಲೆಗಳ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಾರೆ. ನನ್ನ ಹತ್ರ ಬೆಳಗಾವಿ ಡಿವಿಷನ್ ಒಂದು ಪಟ್ಟಿ ಇರೋದ್ರಿಂದ ಸಂಪೂರ್ಣವಾಗಿರುವಂತಹ ಆ ಒಂದು ಡಿಸ್ಟ್ರಿಕ್ಟ್ ಒಂದು ಯುಡೈಸ್ ಕೋಡ್ ಕೂಡ ಬರ್ತಾ ಇದೆ. ಯುಡೈಸ್ ಕೋಡ್ ಅಂದ್ರೆ ಶಾಲೆಯ ಒಂದು ಯುಡೈಸ್ ಕೋಡ್ ಇದ್ದಿರುತ್ತೆ, ಶಾಲೆ ಹೆಸರು ಕೂಡ ಮುಂದ್ಗಡೆ ಇದ್ದಿರುತ್ತೆ. ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು, ಬಾಗಲಕೋಟೆ ಆಗಿರ್ಬೋದು, ಎಲ್ಲ ತರದ ಎಲ್ಲ ಜಿಲ್ಲೆಗಳ ಒಂದು ಸುಮಾರು ಎಷ್ಟು ಜಿಲ್ಲೆ ಮಾಹಿತಿ ಇದೆಯಪ್ಪ ಅಂದ್ರೆ ಇಲ್ಲಿಂದ ಒಂದು ಟೋಟಲ್ ಆಗಿ 293 ಶಾಲೆಗಳ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಹಾವೇರಿ ಆಗಿರ್ಬೋದು, ಜೊತೆಗೆ ಧಾರವಾಡ ಆಗಿರ್ಬೋದು, ಜೊತೆಗೆ ಗದಗ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಎಲ್ಲ ತರದ ಒಂದು ಶಾಲೆಗಳ ಒಂದು ಮಾಹಿತಿ ಇಲ್ಲಿ ಬೆಳಗಾವಿ ಡಿವಿಷನ್ ಅಲ್ಲಿ ಇರುವಂತಹ ಶಾಲೆಗಳ ಮಾಹಿತಿ ಮಾತ್ರ ಸಿಗುತ್ತೆ. ನಿಮ್ಮ ಜಿಲ್ಲೆ ಇದರಲ್ಲಿ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಡಿವಿಷನ್ ಕೂಡ ಬೇರೆದಾಗಿರುತ್ತೆ. ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಹೋಗಿ ಭೇಟಿ ಕೊಟ್ಟು, ಸರ್ ಇವತ್ತು AI ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಅಂತ ನಾವು ಕೇಳಿದ್ವಿ, ನಮ್ಮ ಶಾಲೆಯಲ್ಲಿ ಏನಾದ್ರೂ ಆ ಒಂದು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರಾ ಸರ್ ಅಂತ ಕೇಳ್ಕೊಂಡು ಅಲ್ಲಿಂದ ಮಾಹಿತಿಯನ್ನ ಪಡೆದುಕೊಂಡು ನಿಮ್ಮ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ನೀವು ಕೂಡ ಕಂಪ್ಯೂಟರ್ ಶಿಕ್ಷಕರಾಗಿ ಕೆಲಸವನ್ನ ಮಾಡೋ ಮುಖಾಂತರ ಪ್ರತಿ ತಿಂಗಳು 20,000 ರೂಪಾಯಿ ಒಂದು ವೇತನವನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಊರಿನಲ್ಲೇ ಕೂತ್ಕೊಂಡು ನಿಮ್ಮ ಸರ್ಕಾರಿ ಶಾಲೆಯಲ್ಲೇ ಕೆಲಸ ಮಾಡಿ ಇವತ್ತು ವೇತನವನ್ನ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ದಯವಿಟ್ಟು ಇವತ್ತು ಬೆಳಗಾವಿ ಒಂದು ಡಿವಿಷನ್ ಒಂದು ವಿಭಾಗದ ಶಾಲೆಗಳನ್ನ ನೋಡ್ತಾ ಇದೀವಿ. ಇದೇ ರೀತಿಯಾಗಿ ಬೇರೆ ಬೇರೆ ವಿಭಾಗದ ಶಾಲೆಗಳು ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಇವತ್ತು AI ಟೀಚರ್ ಆಗಿ ಕೂಡ ಕೆಲಸವನ್ನ ಮಾಡಬಹುದು. ದಯವಿಟ್ಟು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಡ್ಡಾಯವಾಗಿದ್ದಿರುತ್ತೆ. ದಯವಿಟ್ಟು ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ನೀವು ನಿಮ್ಮ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಇವತ್ತು ಕಂಪ್ಯೂಟರ್ ಶಿಕ್ಷಕರಿಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ಕೂಡ ಕೆಲಸವನ್ನ ಪಡೆದುಕೊಂಡು ನೌಕರಿ ಕೂಡ ಮಾಡಬಹುದು. ವೀಕ್ಷಕರೇ, ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ